ರಾಜ್ಯದ ಕರಾವಳಿ ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ವರುಣನ ಆರ್ಭಟ ಹೆಚ್ಚಾಗಿದೆ. ಇನ್ನು 4-5 ದಿನಗಳ ಕಾಲ ಇದೇ ರೀತಿ ಮಳೆರಾಯ ಸುರಿಯಲಿದ್ದಾನೆ ಅನ್ನೋದರ ಕುರಿತಾಗಿ ಹವಾಮಾನ ಇಲಾಖೆ ಮುನ್ಸೂಚನೆ ಕೂಡ ಕೊಟ್ಟಿರುವಂಥದ್ದು. ಅದರಲ್ಲೂ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೇರಳವಾಗಿ ಮಳೆ ಆಗ್ತಾ ಇದೆ. ಅದರಂತೆ ನಮ್ಮ ಪಕ್ಕದ ರಾಜ್ಯವಾದ ಗೋವಾದಲ್ಲೂ ಕೂಡ ಮಳೆ ಆರ್ಭಟಿಸ್ತಾ ಇದೆ. ಮಳೆ ನೀರಿನಿಂದಾಗಿ ತಗ್ಗು ಪ್ರದೇಶಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿವೆ. ಇನ್ನು ಗೋವಾ ರಾಜ್ಯದ ಬಿಚೋಲಿಂನಲ್ಲಿ ವಾಹನ ಸವಾರನೊಬ್ಬ ತನ್ನ ಥಾರ್ ವಾಹನವನ್ನ ಜಲಾವೃತವಾದ ರಸ್ತೆಯಲ್ಲಿ ಸಾಹಸ ಮಾಡಲು ಪ್ರಯತ್ನಿಸಿದ್ದಾನೆ. ಗಮನಿಸ್ತಾ ಇದ್ದೀರಾ ನೀವು ಕೂಡ. ಪ್ರಯತ್ನಿಸುವಾಗ ಕಾರ್ ಬಿದ್ದು ಮರದ ಕೆಳಗಡೆ ಸಿಲುಕಿಕೊಂಡಂತಹ ಘಟನೆ ಕೂಡ ನಡೆದಿದೆ. ನಂತರ ವಾಹನದ ಒಳಗೆ ಸಿಲುಕಿರುವವರನ್ನ ರಕ್ಷಿಸಲು ರಕ್ಷಣಾ ತಂಡಗಳು ಶ್ರಮಿಸಿದ್ವು. ಇದರ ಎಕ್ಸ್ಕ್ಲೂಸಿವ್ ವಿಡಿಯೋವನ್ನ ಕೂಡ ನೀವು ಗಮನಿಸಬಹುದು. पावली थार पावली पावली विगिडा हो पावली पावली गेली 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 पावली मेलो ही वाकडे गेली मध्ये बेन आता मध्ये थार गेली पावली पावली बावली ए थार पावली ती बय थार पावली चोडाणी चोडू ऐकते बावली मारे ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.